ನಾಳೆ ಫೆಬ್ರವರಿ 14 ಪ್ರೇಮಿಗಳ ದಿನ. ಪ್ರೇಮಿಗಳ ದಿನ ಬಂತು ಅಂದರೆ ಸಾಕು ಥಟ್ ಅಂತ ನೆನಪಾಗ್ತಕ್ಕಂಥದ್ದು ಕೆಂಗುಲಾಬಿ. ಪ್ರೇಮದ ಸಂಕೇತವಾದ ಈ ರೋಸ್ಗೆ ಸಖತ್ ಡಿಮ್ಯಾಂಡ್ ಬಂದಿದ್ದು ಬೆಲೆ ಕೂಡ ಏರಿಕೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ನಾಳೆ ಪ್ರೇಮಿಗಳ ದಿನಾಚರಣೆ. ರೆಡ್ ರೋಸ್ಗೆ ಭರ್ಜರಿ ಡಿಮ್ಯಾಂಡ್. ಫೆಬ್ರವರಿ 1ರಿಂದ ಈವರೆಗೆ 80 ಲಕ್ಷ ಗುಲಾಬಿಗಳು ಸೇಲ್. ಒಂದು ರೆಡ್ ರೋಸ್ಗೆ ಬರೋಬ್ಬರಿ 19 ರೂಪಾಯಿ. ವಿದೇಶಗಳಲ್ಲೂ ಕಮಾಲ್ ಮಾಡ್ತಿವೆ ರಾಜಧಾನಿ ಕೆಂಗುಲಾಬಿ. ಕೆಂಪು ಗುಲಾಬಿ ಪ್ರೀತಿಯ ಸಂಕೇತ. ಪ್ರೇಮಿಯೊಬ್ಬ ತನ್ನ ಪ್ರೀತಿಯನ್ನ ಪ್ರಿಯತಮೆ ಎದುರು ಪ್ರೇಮ ನಿವೇದನೆ ಮಾಡಿಕೊಳ್ಳಲು ಇರುವ ಒಂದೇ ಒಂದು ಪ್ರಾಪರ್ಟಿ ಅಂದ್ರೆ ಅದು ರೆಡ್ ರೋಸ್. ಪ್ರತಿ ವರ್ಷ ಫೆಬ್ರವರಿ ಬಂತಂದ್ರೆ ಸಾಕು ಗುಲಾಬಿ ಹೂವಿಗೆ ಎಲ್ಲಿಲ್ಲದ ಬೇಡಿಕೆ. ಅದರಂತೆ ಈ ವರ್ಷವೂ ಗುಲಾಬಿ ಹೂಗಳಿಗೆ ಭರ್ಜರಿ ಬೇಡಿಕೆ ಬಂದಿದ್ದು ಬೆಂಗಳೂರಿನ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರದಲ್ಲಿ ಫೆಬ್ರವರಿ 1ರಿಂದ ನಿನ್ನೆವರೆಗೂ ಸುಮಾರು 80 ಲಕ್ಷ ಗುಲಾಬಿಗಳು ಸೇಲ್ ಆಗಿವೆ. ನಾಳೆವರೆಗೂ 88 ಲಕ್ಷ ಗುಲಾಬಿಗಳು ಸೇಲ್ ಆಗೋ ನಿರೀಕ್ಷೆ ಇದೆ. ವ್ಯಾಲೆಂಟೈನ್ ಸೀಸನ್ಗೆ ನಮಗೆ ಸೇಲ್ ಚೆನ್ನಾಗೇ ಇದೆ. ಲಾಸ್ಟ್ ಇಯರ್ಗಿಂತನೂ ಈ ವರ್ಷ ವಾಲ್ಯೂಮ್ಸ್ ಎಲ್ಲ ಜಾಸ್ತಿನೇ ಬರ್ತಿದೆ. ಡೈಲಿ ನಮಗೆ 7ರಿಂದ 8 ಲಕ್ಷ ಹೂವು ಪ್ರತಿದಿನ ರಿಸೀವ್ ಆಗ್ತಿದೆ. 19 ರೂಪಿ ತನಕನೂ ಪರ್ ಫ್ಲವರ್ಗೆ ಹೋಗ್ತಾ ಇದೆ ನಮ್ಮಲ್ಲಿ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ಆಲ್ಮೋಸ್ಟ್ 80 ಲಕ್ಷ ಹೂವನ್ನ ನಾವು ಆಲ್ರೆಡಿ ಸೇಲ್ ಮಾಡಿದೀವಿ. ಇಂಡಿವಿಜುವಲ್ ಫ್ಲವರ್ನ ಅವರು ಪ್ಯಾಕ್ ಮಾಡಿದ್ರು ಅಂತಂದ್ರೆ ಏನಿಲ್ಲ ಅಂದ್ರೆ 25ರಿಂದ 30 ರೂಪಾಯಿ ಆದರೂ ಅವ್ರು ಒಂದು ಹೂವಕ್ಕೆ ಸಿಂಗಲ್ ರ್ಯಾಪಿಂಗ್ ಮಾಡಿ ಅವ್ರು ಬೈಯರ್ಸ್ ಮಾರಾಟ ಮಾಡ್ಬೋದು. ಸೊ ಲೋಕಲ್ ಮಾರ್ಕೆಟ್ಸ್ ಅಲ್ಲೇ ವಿತ್ ಇನ್ ಇಂಡಿಯಾ ಮತ್ತೆ ನಮ್ಮ ಕರ್ನಾಟಕದಲ್ಲೇ ಚೆನ್ನಾಗಿದೆ ಮಾರ್ಕೆಟ್. ವ್ಯಾಲೆಂಟೈನ್ಸ್ ಅಂದ್ರೆ ಎಲ್ರಿಗೂ ಇಷ್ಟಪಡುವಂಥದ್ದು ರೆಡ್ ತಾಜ್ ಮಹಲ್ ವೆರೈಟಿ ಹೋಗ್ತದೆ ಚೆನ್ನಾಗಿ. ಬೇಡಿಕೆ ಹೆಚ್ಚಾದಂತೆ ರೋಸ್ ಬೆಲೆಯೂ ಹೆಚ್ಚಾಗಿದ್ದು ಒಂದು ಕೆಂಪು ತಾಜ್ ಮಹಲ್ ರೋಸ್ಗೆ 19 ರೂಪಾಯಿಯವರೆಗೂ ಸೇಲ್ ಆಗಿ ಬೆಲೆಯಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿದೆ. ಇನ್ನು ಬೆಂಗಳೂರಿನ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ನಿಯಮಿತದ ಗುಲಾಬಿಗಳನ್ನ ಮಲೇಷಿಯಾ, ಅಮೆರಿಕ, ಯುರೋಪ್ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೂ ರಫ್ತಾಗುತ್ತಿವೆ. ಈ ಸತಿ ನಮಗೆ ಆಲ್ಮೋಸ್ಟ್ 8 to 10 ಲ್ಯಾಕ್ ಫ್ಲಾಸ್ ಬಂದಿದೆ ಈ ವ್ಯಾಲೆಂಟೈನ್ ವೀಕು. ಈ ಟೈಮಲ್ಲಿ ಒಳ್ಳೆ ಪ್ರೈಸ್ ಹೋಗಿದೆ ನಮಗೆ. ತಾಜ್ ಮಹಲ್ ಆಕ್ಚುಲಿ ರೆಕಾರ್ಡ್ ಬ್ರೇಕಿಂಗ್ ಆಗಿದೆ. 54 ರೂಪೀಸ್ ಪರ್ ಸ್ಟೆಮ್ ಹೋಗಿದೆ. ಆಲ್ಮೋಸ್ಟ್ 1000 ರೂಪೀಸ್ ಪರ್ ಬಂಚ್ ಹೋಗಿದೆ ಈ ವರ್ಷ. ಸೊ ಇಟ್ಸ್ ಹೈಯೆಸ್ಟ್ ಆಫ್ ಐಫ್ಯಾಬ್ ಆವ್ರೇಜು. ಆಮೇಲೆ ರಿಸೀವಿಂಗ್ ಮಾಡಿಬಿಟ್ಟು ಕೋಲ್ಡ್ ರೂಮಲ್ಲಿ ಇಟ್ಟು ಆಮೇಲೆ ನೆಕ್ಸ್ಟ್ ಡೇ ನಾವು ಅದನ್ನ ಆಕ್ಷನ್ ಮಾಡ್ತೀವಿ. ಸೊ ಇಲ್ಲಿ ನಾವು ಡಚ್ ಆಕ್ಷನ್ ಫಾಲೋ ಮಾಡ್ತಿದ್ದೀವಿ, ಅಂದರೆ ರಿವರ್ಸ್ ಆಕ್ಷನ್ ಕ್ಲಾಕ್ ಅಂತೀವಿ. ಈ ಸಿಸ್ಟಮ್ನ ಫಾಲೋ ಮಾಡ್ತಿದ್ದೀವಿ. ಸೊ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಮೇನಾಗಿ ಚೆಕ್. ನಮ್ದು ಏನು ಕೆಲಸ ಅಂದರೆ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಅಂದರೆ ಪೆಸ್ಟ್ ಡಿಸೀಸ್ ಫ್ರೀ ಇರೋ ಫ್ಲಾಸ್ನ ಇಲ್ಲಿ ತಗೊಳ್ಳೋದು. ಸೊ ಡಿಫ್ರೆಂಟ್ ಬಯರ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲಾಸ್ ಬೇಕಾಗುತ್ತೆ. ಸೊ ಆಲ್ ಟೈಪ್ ಆಫ್ ಫ್ಲಾಸ್ನ ರಿಸೀವ್. ಒಟ್ನಲ್ಲಿ ಈ ವರ್ಷ ತಾಜ್ ಮಹಲ್, ಅವಲಾಂಚ್, ರಿವೈವಲ್ ಸೇರಿದಂತೆ 21 ಬಗೆಯ ರೋಸ್ಗಳು ಪುಷ್ಪ ಹರಾಜು ಕೇಂದ್ರದಲ್ಲಿ ಕಮಾಲ್ ಮಾಡ್ತಿವೆ. ಮತ್ಯಾಕ್ ತಡ, ನೀವು ಕೆಂಗುಲಾಬಿ ಮೂಲಕ ನಿಮ್ಮ ಮನೆದೆನ್ನೆಗೆ ನಿಮ್ಮ ಪ್ರೀತಿ ನಿವೇದನೆ ಮಾಡಿ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.